ಪರಪ್ಪನ ಅಗ್ರಹಾರದಲ್ಲಿ ಸಿಮ್ ಬಳಕೆ ವಿಚಾರ. ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಹಿಂದೆ ಇದೀಗ ಖಾಕಿ ಪಡೆ ಬಿದ್ದಿದೆ. ಮೊಬೈಲ್ ಸಿಮ್ ಕಾರ್ಡ್ ಕೊಟ್ಟವರಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಆನೇಕಲ್ ಸೇರಿ ಹಲವು ಭಾಗದ ವಿಳಾಸಗಳನ್ನ ನೀಡಿ ಕೆಲವರು ಸಿಮ್ ಹಾಗೆ ಮೊಬೈಲ್ ಅನ್ನ ಖರೀದಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಅಂದ್ರೆ ಜೈಲು ಒಳಗಡೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ಬಳಸಲಿಕ್ಕೆ ನೀಡಿದ್ರು. ಇದೀಗ ಯಾರ್ಯಾರ ಹೆಸರಲ್ಲಿ ಸಿಮ್ ಖರೀದಿ ಮಾಡಲಾಗಿದೆ, ಯಾರ್ಯಾರ ಹೆಸರಲ್ಲಿ ಮೊಬೈಲ್ ಖರೀದಿ ಮಾಡಲಾಗಿದೆ, ಅವರೆಲ್ಲರ ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ ಪೊಲೀಸರು. ಹೀಗಾಗಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಹಾಯ ಮಾಡಿದವರಿಗೂ ಕೂಡ ಇದೀಗ ಖಾಕಿಯ ಭಯ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ, ಸಿಮ್ ಹಾಗೆ ಮೊಬೈಲ್ ಯಾರ್ಯಾರ್ದೋ ಹೆಸರಲ್ಲಿ ಇದೀಗ ಯಾರ್ಯಾರು ಅವರು ಅನ್ನೋದನ್ನ ಶೋಧ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದು ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಸ್ಮಿತಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಮೊಬೈಲ್ ಅನ್ನ ಬಳಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡುವ ಮೂಲಕ ಒಂದಷ್ಟು ಒಳಗಡೆ ಮೊಬೈಲ್ಗಳು ಇದ್ದು ಅನ್ನೋದು ಬಹುತೇಕ ಈಗ ಪಕ್ಕ ಆದ ನಂತರ ಏನು ಪೊಲೀಸರು ರೈಡ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸುಮಾರು ಒಳಗಡೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಶಿಷ್ಯಂದ್ರು ಇರುವಂತಹ ಬ್ಯಾರಾಕ್ ನಲ್ಲಿ ಸಾಕಷ್ಟು ಮೊಬೈಲ್ಗಳೇನು ಪತ್ತೆ ಆಗಿದ್ದು, ಈ ಒಂದು ಮೊಬೈಲ್ಗಳಲ್ಲಿ ಇದ್ದ ಸಿಮ್ ಗಳನ್ನ ಬೆನ್ನು ಹತ್ತಿರುವ ಪೊಲೀಸರಿಗೆ ಒಂದಷ್ಟು ಆಘಾತಗಳು ಕೂಡ ಒಳಗಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆನೇಕಲ್ ಸೇರಿದಂತೆ ಪರಪ್ಪನ ಅಗ್ರಹಾರ ಸುತ್ತಮುತ್ತಲಿನ ಕೆಲವು ಯುವಕರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಇರುವುದು ಪತ್ತೆ ಆಗುತ್ತೆ. ಅವರ ಮೂಲಕ ಹಲವು ಬಾರಿ ಮಾತನಾಡಿರೋದು ಕೂಡ ಗೊತ್ತಾದ ನಂತರ ಈಗ ಆ ಒಂದು ಯುವಕರ ಬೆನ್ನು ಹತ್ತಿ ಇನ್ನು ಯಾರ್ಯಾರು ಈ ಒಂದು ಮೊಬೈಲ್ಗಳನ್ನ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಸರಬರಾಜು ಮಾಡಿದ್ದಾರೆ. ಜೊತೆಗೆ ಸಿಮ್ ಕಾರ್ಡ್ ಅನ್ನ ಪಡೆದುಕೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಅನ್ನು ಕೂಡ ಅಂದ್ರೆ ದಾಖಲೆಗಳನ್ನ ಏನ್ ಕೊಡ್ಬೇಕಾಗುತ್ತೆ ಅದೆಲ್ಲದಕ್ಕೂ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಕೂಡ ಎದುರಾಗಿರೋದು. ಒಂದ್ ಕಡೆ ಸಂಕಷ್ಟ ಅಂತ ಹೇಳಿದ್ರು ಕೂಡ ರೌಡಿ ಶೀಟರ್ಗಳಿಗೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರಬೇಕಾದ್ರೆ ಅವರಿಗೆ ತಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ಇದ್ರೆ ಗೊತ್ತಾಗತ್ತೆ ಅನ್ನೋ ಮಾಹಿತಿಗಾಗಿ ಬೇರೆಯವರ ಹೆಸರಿನಲ್ಲಿ ಏನು ಸಿಮ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿಗೆ ಸರಬರಾಜು ಮಾಡಿದ್ರು. ಇದೆಲ್ಲದಕ್ಕೂ ಕೂಡ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯ ಟೆನ್ಷನ್ ಎದುರಾಗಿರೋದು. ಯಾಕಂತ ಹೇಳಿದ್ರೆ ಪೊಲೀಸರು ಈಗಾಗಲೇ ಆ ಒಂದು ಮೊಬೈಲ್ಗಳು ಮತ್ತು ಸಿಮ್ ಕಾರ್ಡ್ಗಳೇನು ಜೈಲಿನ ಒಳಗಡೆ ಪತ್ತೆ ಆಗಿದ್ದು ಅದಕ್ಕೆ ಪ್ರತ್ಯೇಕ 3 ತಂಡಗಳನ್ನ ಮಾಡಿ ತನಿಖೆಯ ಕೊನೆಯ ಹಂತದಲ್ಲಿ ಇದ್ದು ಈಗಾಗಲೇ ಆ ಒಂದು ತನಿಖೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಕಮಿಷನರ್ಗೆ ಒದಗಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರೆ ಇನ್ನೊಂದು ತನಿಖಾ ತಂಡದ ಮೂಲಕ ಈ ಒಂದು ಸಿಮ್ ಕಾರ್ಡ್ಗಳನ್ನ ಯಾರ್ಯಾರು ಜೈಲಿನ ಒಳಗಡೆ ಸರಬರಾಜು ಮಾಡಿದ್ದಾರೆ ಅವರನ್ನ ಬೆನ್ನು ಹಚ್ಚಿ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳಿಗೆ ಯಾರು ಕೈ ಜೋಡಿಸಬಾರದು, ಅಂತವರನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನುವ ನಿಟ್ಟಿನಲ್ಲಿ ತನಿಖಾ ತಂಡದಲ್ಲಿ ಇರುವಂತಹ ಪೊಲೀಸರು ಅವರ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದು ಈಗಾಗಲೇ ಆನೇಕಲ್ ಭಾಗದ ಹಲವು ಭಾಗದಲ್ಲಿ 8 ರಿಂದ 10 ಜನ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋಷ್ಟು ಮಾಹಿತಿ ಕೂಡ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ಸಿಮ್ ಬಳಕೆ ವಿಚಾರ. ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಹಿಂದೆ ಇದೀಗ ಖಾಕಿ ಪಡೆ ಬಿದ್ದಿದೆ. ಮೊಬೈಲ್ ಸಿಮ್ ಕಾರ್ಡ್ ಕೊಟ್ಟವರಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಆನೇಕಲ್ ಸೇರಿ ಹಲವು ಭಾಗದ ವಿಳಾಸಗಳನ್ನ ನೀಡಿ ಕೆಲವರು ಸಿಮ್ ಹಾಗೆ ಮೊಬೈಲ್ ಅನ್ನ ಖರೀದಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಅಂದ್ರೆ ಜೈಲು ಒಳಗಡೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ಬಳಸಲಿಕ್ಕೆ ನೀಡಿದ್ರು. ಇದೀಗ ಯಾರ್ಯಾರ ಹೆಸರಲ್ಲಿ ಸಿಮ್ ಖರೀದಿ ಮಾಡಲಾಗಿದೆ, ಯಾರ್ಯಾರ ಹೆಸರಲ್ಲಿ ಮೊಬೈಲ್ ಖರೀದಿ ಮಾಡಲಾಗಿದೆ, ಅವರೆಲ್ಲರ ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ ಪೊಲೀಸರು. ಹೀಗಾಗಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಹಾಯ ಮಾಡಿದವರಿಗೂ ಕೂಡ ಇದೀಗ ಖಾಕಿಯ ಭಯ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ, ಸಿಮ್ ಹಾಗೆ ಮೊಬೈಲ್ ಯಾರ್ಯಾರ್ದೋ ಹೆಸರಲ್ಲಿ ಇದೀಗ ಯಾರ್ಯಾರು ಅವರು ಅನ್ನೋದನ್ನ ಶೋಧ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದು ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಸ್ಮಿತಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಮೊಬೈಲ್ ಅನ್ನ ಬಳಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡುವ ಮೂಲಕ ಒಂದಷ್ಟು ಒಳಗಡೆ ಮೊಬೈಲ್ಗಳು ಇದ್ದು ಅನ್ನೋದು ಬಹುತೇಕ ಈಗ ಪಕ್ಕ ಆದ ನಂತರ ಏನು ಪೊಲೀಸರು ರೈಡ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸುಮಾರು ಒಳಗಡೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಶಿಷ್ಯಂದ್ರು ಇರುವಂತಹ ಬ್ಯಾರಾಕ್ ನಲ್ಲಿ ಸಾಕಷ್ಟು ಮೊಬೈಲ್ಗಳೇನು ಪತ್ತೆ ಆಗಿದ್ದು ಈ ಒಂದು ಮೊಬೈಲ್ಗಳಲ್ಲಿ ಇದ್ದ ಸಿಮ್ ಗಳನ್ನ ಬೆನ್ನು ಹತ್ತಿರುವ ಪೊಲೀಸರಿಗೆ ಒಂದಷ್ಟು ಆಘಾತಗಳು ಕೂಡ ಒಳಗಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆನೇಕಲ್ ಸೇರಿದಂತೆ ಪರಪ್ಪನ ಅಗ್ರಹಾರ ಸುತ್ತಮುತ್ತಲಿನ ಕೆಲವು ಯುವಕರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಇರುವುದು ಪತ್ತೆ ಆಗುತ್ತೆ. ಅವರ ಮೂಲಕ ಹಲವು ಬಾರಿ ಮಾತನಾಡಿರೋದು ಕೂಡ ಗೊತ್ತಾದ ನಂತರ ಈಗ ಆ ಒಂದು ಯುವಕರ ಬೆನ್ನು ಹತ್ತಿ ಇನ್ನು ಯಾರ್ಯಾರು ಈ ಒಂದು ಮೊಬೈಲ್ಗಳನ್ನ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಸರಬರಾಜು ಮಾಡಿದ್ದಾರೆ. ಜೊತೆಗೆ ಸಿಮ್ ಕಾರ್ಡ್ ಅನ್ನ ಪಡೆದುಕೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಅನ್ನು ಕೂಡ ಅಂದ್ರೆ ದಾಖಲೆಗಳನ್ನ ಏನ್ ಕೊಡ್ಬೇಕಾಗುತ್ತೆ ಅದೆಲ್ಲದಕ್ಕೂ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಕೂಡ ಎದುರಾಗಿರೋದು. ಒಂದ್ ಕಡೆ ಸಂಕಷ್ಟ ಅಂತ ಹೇಳಿದ್ರು ಕೂಡ ರೌಡಿ ಶೀಟರ್ಗಳಿಗೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರಬೇಕಾದ್ರೆ ಅವರಿಗೆ ತಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ಇದ್ರೆ
ಗೊತ್ತಾಗುತ್ತೆ ಅನ್ನೋ ಮಾಹಿತಿಗಾಗಿ ಬೇರೆಯವರ ಹೆಸರಿನಲ್ಲಿ ಏನು ಸಿಮ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿಗೆ ಸರಬರಾಜು ಮಾಡಿದ್ರು. ಇದೆಲ್ಲದಕ್ಕೂ ಕೂಡ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯ ಟೆನ್ಷನ್ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಪೊಲೀಸರು ಈಗಾಗಲೇ ಆ ಒಂದು ಮೊಬೈಲ್ಗಳು ಮತ್ತು ಸಿಮ್ ಕಾರ್ಡ್ಗಳೇನು ಜೈಲಿನ ಒಳಗಡೆ ಪತ್ತೆ ಆಗಿದ್ದು ಅದಕ್ಕೆ ಪ್ರತ್ಯೇಕ 3 ತಂಡಗಳನ್ನ ಮಾಡಿ ತನಿಖೆಯ ಕೊನೆಯ ಹಂತದಲ್ಲಿ ಇದ್ದು ಈಗಾಗಲೇ ಆ ಒಂದು ತನಿಖೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಕಮಿಷನರ್ಗೆ ಒದಗಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರೆ ಇನ್ನೊಂದು ತನಿಖಾ ತಂಡದ ಮೂಲಕ ಈ ಒಂದು ಸಿಮ್ ಕಾರ್ಡ್ಗಳನ್ನ ಯಾರ್ಯಾರು ಜೈಲಿನ ಒಳಗಡೆ ಸರಬರಾಜು ಮಾಡಿದ್ದಾರೆ ಅವರನ್ನ ಬೆನ್ನು ಹಚ್ಚಿ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳಿಗೆ ಯಾರು ಕೈ ಜೋಡಿಸಬಾರದು, ಅಂತವರನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನುವ ನಿಟ್ಟಿನಲ್ಲಿ ತನಿಖಾ ತಂಡದಲ್ಲಿ ಇರುವಂತಹ ಪೊಲೀಸರು ಅವರ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದು ಈಗಾಗಲೇ ಆನೇಕಲ್ ಭಾಗದ ಹಲವು ಭಾಗದಲ್ಲಿ 8 ರಿಂದ 10 ಜನ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸ್ಮಿತಾ. ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ಸಿಮ್ ಬಳಕೆ ವಿಚಾರ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಹಿಂದೆ ಇದೀಗ ಖಾಕಿ ಪಡೆ ಬಿದ್ದಿದೆ. ಮೊಬೈಲ್ ಸಿಮ್ ಕಾರ್ಡ್ ಕೊಟ್ಟವರಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಆನೇಕಲ್ ಸೇರಿ ಹಲವು ಭಾಗದ ವಿಳಾಸಗಳನ್ನ ನೀಡಿ ಕೆಲವರು ಸಿಮ್ ಹಾಗೆ ಮೊಬೈಲ್ ಅನ್ನ ಖರೀದಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಅಂದ್ರೆ ಜೈಲ್ ಒಳಗಡೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗೆ ಬಳಸಲಿಕ್ಕೆ ನೀಡಿದ್ರು. ಇದೀಗ ಯಾರ್ಯಾರ ಹೆಸರಲ್ಲಿ ಸಿಮ್ ಖರೀದಿ ಮಾಡಲಾಗಿದೆ, ಯಾರ್ಯಾರ ಹೆಸರಲ್ಲಿ ಮೊಬೈಲ್ ಖರೀದಿ ಮಾಡಲಾಗಿದೆ ಅವರೆಲ್ಲರ ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ ಪೊಲೀಸರು. ಹೀಗಾಗಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಹಾಯ ಮಾಡಿದವರಿಗೂ ಕೂಡ ಇದೀಗ ಖಾಕಿಯ ಭಯ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ, ಸಿಮ್ ಹಾಗೆ ಮೊಬೈಲ್ ಯಾರ್ಯಾರ್ದೋ ಹೆಸರಲ್ಲಿ ಇದೀಗ ಯಾರ್ಯಾರು ಅವರು ಅನ್ನೋದನ್ನ ಶೋಧ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದು ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಸ್ಮಿತಾ, ಪರಪ್ಪನಗ್ರಹಾರ ಜೈಲಿನಲ್ಲಿ ಏನು ಮೊಬೈಲ್ ಅನ್ನ ಬಳಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡುವ ಮೂಲಕ ಒಂದಷ್ಟು ಒಳಗಡೆ ಮೊಬೈಲ್ಗಳು ಇದ್ದು ಅನ್ನೋದು ಬಹುತೇಕ ಈಗ ಪಕ್ಕ ಆದ ನಂತರ ಏನು ಪೊಲೀಸರು ರೈಡ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸುಮಾರು ಒಳಗಡೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಶಿಷ್ಯಂದ್ರು ಇರುವಂತಹ ಬ್ಯಾರಕ್ ನಲ್ಲಿ ಸಾಕಷ್ಟು ಮೊಬೈಲ್ಗಳೇನು ಪತ್ತೆ ಆಗಿದ್ದು ಈ ಒಂದು ಮೊಬೈಲ್ಗಳಲ್ಲಿ ಇದ್ದ ಸಿಮ್ಗಳನ್ನ ಬೆನ್ನು ಹತ್ತಿರುವ ಪೊಲೀಸರಿಗೆ ಒಂದಷ್ಟು ಆಘಾತಗಳು ಕೂಡ ಒಳಗಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆನೇಕಲ್ ಸೇರಿದಂತೆ ಪರಪ್ಪನ ಅಗ್ರಹಾರ ಸುತ್ತಮುತ್ತಲಿನ ಕೆಲವು ಯುವಕರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಇರುವುದು ಪತ್ತೆ ಆಗುತ್ತೆ. ಅವರ ಮೂಲಕ ಹಲವು ಬಾರಿ ಮಾತನಾಡಿರೋದು ಕೂಡ ಗೊತ್ತಾದ ನಂತರ ಈಗ ಆ ಒಂದು ಯುವಕರ ಬೆನ್ನು ಹತ್ತಿ ಇನ್ನು ಯಾರ್ಯಾರು ಈ ಒಂದು ಮೊಬೈಲ್ಗಳನ್ನ ಪರಪ್ಪನಗರ ಜೈಲಿನ ಒಳಗಡೆ ಸರಬರಾಜು ಮಾಡಿದ್ದಾರೆ, ಜೊತೆಗೆ ಸಿಮ್ ಕಾರ್ಡ್ ಅನ್ನ ಪಡೆದುಕೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಅನ್ನು ಕೂಡ ಅಂದ್ರೆ ದಾಖಲೆಗಳನ್ನ ಏನ್ ಕೊಡ್ಬೇಕಾಗತ್ತೆ ಅದೆಲ್ಲದಕ್ಕೂ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಕೂಡ ಎದುರಾಗಿರೋದು. ಒಂದ್ ಕಡೆ ಸಂಕಷ್ಟ ಅಂತ ಹೇಳಿದ್ರು ಕೂಡ ರೌಡಿ ಶೀಟರ್ಗಳಿಗೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇರಬೇಕಾದ್ರೆ ಅವರಿಗೆ ತಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ ಇದ್ರೆ ಗೊತ್ತಾಗುತ್ತೆ ಅನ್ನೋ ಮಾಹಿತಿಗಾಗಿ ಬೇರೆಯವರ ಹೆಸರಿನಲ್ಲಿ ಏನು ಸಿಮ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿಗೆ ಸರಬರಾಜು ಮಾಡಿದ್ರು. ಇದೆಲ್ಲದಕ್ಕೂ ಕೂಡ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯ ಟೆನ್ಷನ್ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಪೊಲೀಸರು ಈಗಾಗಲೇ ಆ ಒಂದು ಮೊಬೈಲ್ಗಳು ಮತ್ತು ಸಿಮ್ ಕಾರ್ಡ್ಗಳೇನು ಜೈಲಿನ ಒಳಗಡೆ ಪತ್ತೆ ಆಗಿದ್ದು ಅದಕ್ಕೆ ಪ್ರತ್ಯೇಕ 3 ತಂಡಗಳನ್ನ ಮಾಡಿ ತನಿಖೆಯ ಕೊನೆಯ ಹಂತದಲ್ಲಿ ಇದ್ದು ಈಗಾಗಲೇ ಆ ಒಂದು ತನಿಖೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಕಮಿಷನರ್ಗೆ ಒದಗಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರೆ ಇನ್ನೊಂದು ತನಿಖಾ ತಂಡದ ಮೂಲಕ ಈ ಒಂದು ಸಿಮ್ ಕಾರ್ಡ್ಗಳನ್ನ ಯಾರ್ಯಾರು ಜೈಲಿನ ಒಳಗಡೆ ಸರಬರಾಜು ಮಾಡಿದ್ದಾರೆ ಅವರನ್ನ ಬೆನ್ನು ಹಚ್ಚಿ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳಿಗೆ ಯಾರು ಕೈ ಜೋಡಿಸಬಾರದು, ಅಂತವರನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನುವ ನಿಟ್ಟಿನಲ್ಲಿ ತನಿಖಾ ತಂಡದಲ್ಲಿ ಇರುವಂತಹ ಪೊಲೀಸರು ಅವರ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದು ಈಗಾಗಲೇ ಆನೇಕಲ್ ಭಾಗದ ಹಲವು ಭಾಗದಲ್ಲಿ 8 ರಿಂದ 10 ಜನ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸ್ಮಿತಾ. ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ.